ಸುಮಾರು ಬಡವರಿಗೆ ಎಲ್ಲ ಮೇರೆಗೆ ಇಲ್ಲಿ ಸಂತಾಪಯುತವಾಗಿ ಎಲ್ಲ ನಮ್ಮ ಜನರು ಚೆನ್ನಾಗಿದೆ, ಎಲ್ಲ ಜನ ಸೇರಿದ್ದಾರೆ, ಸಂತತ ಇದೆ. ಯಾಕೆ ಅಂತ ಕೇಳಿದಾಗ ನಾನು ಹೇಳಿದೆ, ನಾನು ಇಲ್ಲಿ MLA ಆಗಿ ಫಸ್ಟ್ ಬಂದಾಗ ಮೆಜರ್ಮೆಂಟ್ ಕಮಿಟಿ ಲೋಕಲ್ ಜನ ಈ ಗ್ರೌಂಡ್ ನಲ್ಲಿ ತುಂಬಾ ಕಷ್ಟ ಇದೆ. ಇಲ್ಲಿ ಏನ್ ನಡಿಬಾರ್ದು ನಡೀತದೆ ಮತ್ತು ಈ ಗಾಂಜಾಗಳೆಲ್ಲ ಸೇರ್ತಾರೆ. ಆಮೇಲೆ ನಮ್ಗೆ ಬಂದು ಹುಡುಗರು ಇಲ್ಲಿ ಹೊಡೆಯೋದು ಪಡೆಯೋದು ಎಲ್ಲ ಮಾಡ್ತಾರೆ ಅಂತ ಕಂಪ್ಲೇಂಟ್. ನಾನು ಎನ್ಕ್ವೈರಿ ಮಾಡಿದೆ, ಒಂದ್ಸಲ ಇನ್ಸ್ಪೆಕ್ಷನ್ ಹೋದೆ. ಅಲ್ಲಿ ಕಾಂಪೌಂಡ್ ಎಲ್ಲಾ ಕಡೆ ಓಪನ್ ಆಗಿದೆ, ಕಾಂಪೌಂಡ್ ಎಲ್ಲಾ ಕಡೆ ಓಪನ್ ಆಗಿದೆ. ನಾನು ಒಂದು ಎರಡು ಉಪಯೋಗಿಸಿದೆ. ಈ ಹೆಗ್ಗಣಗಳು ಅಂದೇ ತರ ದೊಡ್ಡ ದೊಡ್ಡ ಹೆಗ್ಗಣಗಳೆಲ್ಲ ಓಡಾಡ್ತಾ ಇದ್ವು, ಕಾಲುವೆ ಇಟ್ಕೊಂಡಿತ್ತು. ಅದನ್ನ ನಾವೆಲ್ಲ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದ್ದೀನಿ. ನಾನು ಒಂದೇ ಇಲ್ಲಿ ಓಡಾಡ್ತದೆ ಅಂತ ಹೇಳಿಲ್ಲ. ಅದನ್ನ ನಮ್ಮ ಕಿಡಿಗೇಡಿಗಳು, ನಮ್ಮ ವಿರೋಧಿಗಳು ಅದನ್ನ ಅಪಪ್ರಚಾರ ಮಾಡ್ತಾರೆ. ಈ ತರ ಮಾಡಿ ನಮ್ಮ ಕ್ಷೇತ್ರದ ಜನಕ್ಕೆ ಈಗಾಗಲೇ ತೊಂದರೆ ಕೊಟ್ಟಿದೆ. ಈಗಾಗಲೇ KJB ಯಾರೋ ಗಲಾಟೆ ಮಾಡಿಸಿದ್ದಾರೋ, ಯಾರೋ ಇವತ್ತು ಜೈಲಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ನಾವೆಲ್ಲ ಹೋಗಿ ಕಷ್ಟಪಟ್ಟು ಬಿಡಿಸ್ಕೊಂಡ್ ಬಂದಿದ್ದೀವಿ. ಈ ತರ ಇರುವಾಗ ಏನೇ ನಮ್ಮ ಹತ್ರ, ನಾನು ಒಬ್ಬ MLA, ನಾನು ಏನನ್ನ ತಪ್ಪು ಮಾಡಿದ್ರು ಸಹ ಬಂದು ನಮ್ಗೆ ಕೇಳ್ಬೇಕು, ಏನ್ ಸರ್ MLA ಸಾಬ್ ಈ ತರ ಮಾತಾಡಿದ್ರೆ ಅಂತ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಅದ್ಬಿಟ್ಬಿಟ್ಟು ಮೀಡಿಯಾದಲ್ಲಿ ಅಪಪ್ರಚಾರ ಮಾಡೋದು, ತಪ್ಪು ಜನಗಳಿಗೆ ಮಿಸ್ಗೈಡ್ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ಈ ಹಂದಿ ವಾಸ ಇದ್ದಾರೆ ಅಂತ ಹೇಳಿಲ್ಲ. ಖಂಡಿತರ. ಯಾಕಂದ್ರೆ ನಮ್ಮಲ್ಲಿ ಒಂದು ಭಾಷೆ ಇದೆ, ಈ ನಮ್ಮ ಹೆಗ್ಗಡೆ ಏನಂತೀವಿ, ಯೂಸ್ ಮಾಡಿ ನಾನು ಹಂದಿಗಳು ವಾಸ ಅಂತ ಹೇಳಿಲ್ಲ. ಅದನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗಳು. ಇದು ಯಾರು ನಮ್ಮ ಜನಗಳಿಗೆ ಕಿವಿ ಕೊಡಬಾರ್ದು ಅಂತಲ್ಲ. ನಾನು ಈ ಕ್ಷೇತ್ರದ ಮುಸ್ಲಿಮಾನ್ ಜನಕ್ಕೆ ಮುಡುಪಾಗಿದ್ದೀನಿ, ಸೇವೆ ಮಾಡಕ್ ನಡೆಯಿದ್ದೀನಿ ಅಂತೇಳಿ ನಿಮ್ಮ ಮುಖಾಂತರ ಮೆಸೇಜ್ ಕೊಡ್ತಾರೆ ಸರ್. ಎಲ್ಲ ಜನ ಮಿಸ್ಗೈಡ್ ಮಾಡ್ತಾ ಇದೆ ಯಂಗ್ಸ್ಟರ್ಗೆ. ಈ ತರ ಮಿಸ್ಗೈಡ್ ಮಾಡಿದ್ರೆ ಕಾನೂನು ಕ್ರಮ.